ಓಕೆ. ಈ ದಿನ ಗುಂಡ್ಲುಪೇಟೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ನರೇಂದ್ರ ಮೋದಿಯವರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ನಡೆಸುವಂಥ ಶಕ್ತಿಯನ್ನು ಕೊಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಇವತ್ತು ನಾಲ್ಕನೆಯ ಪಟ್ಟಕ್ಕೆ ಸೇರಿದ್ದಾರೆ. ಇನ್ನು ಇಂದಿರಾ ಗಾಂಧಿಯವರು, ನೆಹರು ಅವರು ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ 4,300 ದಿನಗಳ ಕಾಲ ಏನು ಆಡಳಿತವನ್ನು ಮಾಡಿದ್ರು ಅದನ್ನು ಮೀರಿ ನೆಹರು ಅವ್ರಿಗಿಂತ ಹೆಚ್ಚಿನ ದಿನಗಳ ಆಡಳಿತಕ್ಕೆ ಇವತ್ತು ನಾಪುಕಾಲನ್ನು ಹಾಕಿ ನಡೆಸಿರುವಂಥದ್ದು ನರೇಂದ್ರ ಮೋದಿಯವರ ಒಂದು ಸಾಧನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹೆಮ್ಮೆ ಪಡುವಂಥ ದಿನ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ದೇಶ ಸ್ವತಂತ್ರ ಆದ ನಂತರ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದಂಥ ಪ್ರಧಾನಮಂತ್ರಿಗಳ ಒಂದು ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಬಂದಿರುವಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಈ 12 ವರ್ಷಗಳ ಕಾಲದಲ್ಲಿ ಅನೇಕ ಬದಲಾವಣೆಗಳನ್ನ ತಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನು ಈ ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಂಥ ಸನ್ನಿವೇಶದಲ್ಲಿ ಆದಂಥ ಅಭಿವೃದ್ಧಿಗೆ ಇವರು 12 ವರ್ಷದಲ್ಲಿ ಬಂದಂಥ ಅಭಿವೃದ್ಧಿಗೆ ಭಾಳ ವ್ಯತ್ಯಾಸಗಳನ್ನ ನಾವು ಕಾಣ್ಬೋದು. ದೇಶ ಮುಂದುವರಿತಾ ಇದೆ. ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋ ಥರದಲ್ಲಿ ಕಾಂಗ್ರೆಸ್ ಇರೋವರೆಗೂ ಹೇಳ್ತಾ ಬಂತು. ಆದರೆ ನರೇಂದ್ರ ಮೋದಿಯವರು ಬಂದ ನಂತರ ದೇಶ ಮುಂದುವರೆದಿದೆ ಅಂತೇಳಿ ಬೇರೆ ದೇಶದಲ್ಲಿ ಇರೋರು ಮಾತಾಡ್ತಿರುವಂಥದ್ದು. ಇವತ್ತು ಬಡತನದ ರೇಖೆ ಭಾಳಷ್ಟು ಕಡಿಮೆ ಆಗಿರುವಂಥದ್ದನ್ನು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ದೇಶದ ಪ್ರಗತಿಗೆ ಅನೇಕ ಯೋಜನೆಗಳು ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ವಿಚಾರದಲ್ಲಿ ಇವತ್ತು ಸಾಧನೆಯನ್ನು ಮಾಡಿರುವಂಥದ್ದು ನರೇಂದ್ರ ಮೋದಿಯವರ ಸಾಧನೆ. ಹಾಗಾಗಿ ಅಂಥ ಜನಮೆಚ್ಚಿದ ನಾಯಕ, ವಿಶ್ವಮೆಚ್ಚಿದ ನಾಯಕ, ಅನೇಕ ವಿಚಾರಗಳಲ್ಲಿ ಇವತ್ತು ಮುನ್ನಡೆಯನ್ನು ಬರೆದಂಥದ್ದು. ಯಾವುದು ಅಸಾಧ್ಯ ಅನ್ನೋ ಇದ್ದಂಥ ರಾಮ ಮಂದಿರ ನಿರ್ಮಾಣ ಇರ್ಬೋದು, ಟ್ರಿಪಲ್ ತಲಾಕ್ ತೆಗೆದಾಕ್ತಂಥದ್ದಿರ್ಬೋದು, 370ನೇ ವಿಧಿಯನ್ನು ತೆಗೆದಾಕ್ತಂಥದ್ದಿರ್ಬೋದು, ಈಗ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಮಹಿಳಾ ಮೀಸಲಾತಿಯನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದಿರ್ಬೋದು. ಈ ಥರ ಅನೇಕ ವಿಚಾರಗಳು, ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು, ಸಿವಿಲ್ ಕೋಡ್ ಆಕ್ಟ್ ಇರ್ಬೋದು, ಈ ಥರ ಅನೇಕ ವಿಚಾರಗಳಿಗೆ ದಿಟ್ಟ ನಿರ್ಧಾರವನ್ನು ತಗೊಂಡು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹೊರಟಿರುವಂಥ ಪ್ರಧಾನಮಂತ್ರಿಗಳಿಗೆ ಯಶಸ್ಸು ಸಿಗಲಿ, ಅವರಿಗೆ ಒಳ್ಳೆಯದಾಗಲಿ. ದೇವರು ಇನ್ನೂ 5 ವರ್ಷಗಳ ಕಾಲ ಹೆಚ್ಚಿನ ಆಡಳಿತವನ್ನು ನಡೆಸುವಂಥ ಶಕ್ತಿಯನ್ನು ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿದರೆ ಎಲ್ಲ